MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಎಟಿಎಂ ವಾಹನ ಅಡ್ಡಗಟ್ಟಿ 7 ಕೋಟಿ ದೋಚಿದಂತ ಗ್ಯಾಂಗ್ ಪರಾರಿಯಾಗಿದ್ದಾದ್ರೂ ಎಲ್ಲಿಗೆ? ದರೋಡೆಯಲ್ಲಿ ಡ್ರೈವರ್ ಬಗ್ಗೆ ಸಂಶಯ ಮೂಡಿದ್ಯಾಕೆ? ಪೊಲೀಸರಿಗೆ ಗೃಹ ಸಚಿವರು ಕೊಟ್ಟಂತ ವಾರ್ನಿಂಗ್ ಆದ್ರೂ ಏನು? ಈ ಸುದ್ದಿಯನ್ನ ನೋಡೋಣ. 7 ಕೋಟಿ ಲೂಟಿ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಸಿನಿಮೀಯ ಹಗಲು ದರೋಡೆ ನಡೆದಿದೆ. ಆದಾಯ ತೆರಿಗೆ ಅಧಿಕಾರಿಗಳಂತೆ ನಟಿಸಿ ಎಟಿಎಂಗೆ ಹಣ ತುಂಬುವ ವಾಹನದಿಂದ ಸುಮಾರು 7 ಕೋಟಿ ರೂಪಾಯಿ 11 ಲಕ್ಷ ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ 1:30 ವೇಳೆಗೆ ಭಾರತ ಸರ್ಕಾರ ಎಂಬ ಬೋರ್ಡ್ ಇದ್ದ ಇನ್ನೋವಾ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಅಶೋಕ ಪಿಲ್ಲರ್ ಬಳಿ ಹಣ ಬಿದ್ದ ಸಿಎಂಎಸ್ ವಾಹನ ಅಡ್ಡಗಟ್ಟಿ ಜಸ್ಟ್ 7 ನಿಮಿಷದಲ್ಲಿ 7 ಕೋಟಿ ಹಣ ದೋಚಿದ್ದಾರೆ. ಆರ್ಬಿಐನವರು ಅಂತ ಸುಳ್ಳು ಹೇಳಿ ಹಾಡಹಗಲೇ 7 ಕೋಟಿ 11 ಲಕ್ಷ ನಗದು ದರೋಡೆಗೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂಎಸ್ ಏಜೆನ್ಸಿ ಬ್ರಾಂಚ್ ಮ್ಯಾನೇಜರ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ದರೋಡೆಕೋರರ ಪತ್ತೆಗೆ ವಿವಿಧ ತಂಡಗಳನ್ನು ರಚಿಸಲಾಗಿದೆ. ಹೊಸಕೋಟೆ ಕಡೆ ಒಂದು ತಂಡ ಮತ್ತು ತಮಿಳುನಾಡಿನ ಕಡೆ ಮತ್ತೊಂದು ಪೊಲೀಸ್ ತಂಡ ತೆರಳಿದೆ. ಜೆಪಿ ನಗರ, ಎಂಜಿ ಟವರ್, ಸಾರಕ್ಕಿ ಮುಖ್ಯ ರಸ್ತೆ, ಐಟಿಐ ಲೇಔಟ್ನ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ತಂದಿದ್ದ ಹಣವನ್ನು ವಾಹನದಲ್ಲಿ ಇಡಲಾಗಿತ್ತು. ನಗರದ ಎಚ್ಡಿಎಫ್ಸಿ ಬ್ಯಾಂಕ್ ಎಟಿಎಂಗಳಿಗೆ ಹಣ ಡೆಪಾಸಿಟ್ ಮಾಡಬೇಕಾಗಿತ್ತು. ನಿನ್ನೆ ಬೆಳಿಗ್ಗೆ 9:30ಕ್ಕೆ ಕಸ್ಟೋಡಿಯನ್ ಅಫ್ತಾಬ್ ಉಸ್ತುವಾರಿಯಲ್ಲಿ 7 ಕೋಟಿ 11 ಲಕ್ಷ ಹಣ ಸಾಗಿಸುತ್ತಿದ್ದರು. ಚಾಲಕ ವಿನೋದ್ ಕುಮಾರ್, ಗನ್ಮ್ಯಾನ್ಗಳಾದ ರಾಜಣ್ಣ, ತಿಮ್ಮಯ್ಯ ಸೇರಿ ಒಟ್ಟು 4 ಜನ ಪ್ರಯಾಣಿಸುತ್ತಿದ್ದರು. ಜಯನಗರದ ಅಶೋಕ ಪಿಲ್ಲರ್ ಮಾರ್ಗವಾಗಿ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಬಳಿ ಹೋಗ್ತಿದ್ದಾಗ ಇನ್ನೋವಾ ಕಾರಿನಲ್ಲಿ ಬಂದಿದ್ದ 5-6 ಜನ ಅಡ್ಡಗಟ್ಟಿ ಎಟಿಎಂ ವಾಹನ ಅಡ್ಡಗಟ್ಟಿದ್ರು. 2 ಗನ್ಮ್ಯಾನ್, ಒಬ್ಬ ಡ್ರೈವರು ಮತ್ತೊಬ್ಬರು ಇಬ್ಬರು ಇದ್ದಾರೆ. ಅಲ್ಲಿಂದ ಹೊರಟ್ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದ್ದಾರೆ. ಅಲ್ಲಿ ಇಳಿಸಿದ್ದಾರೆ. ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಅಲ್ಲಿ ಇದ್ದಾರೆ ಎಲ್ಲ ಡ್ರೈವರ್ ಒಬ್ಬರು ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಹಾಕೊಂಡ್ಬಿಟ್ಟು ಬರೋತ್ತಿಗೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ. ಉಳಿದಾರೆಲ್ಲ ಡ್ರೈವರ್ ಇಲ್ಲಿವರೆಗೂ ಬಂದಿದ್ದಾರೆ. ಅಶೋಕ ಪಿಲ್ಲರ್ ಬಳಿ ಹಣ ಬಿದ್ದ ಸಿಎಂಎಸ್ ವಾಹನ ಅಡ್ಡಗಟ್ಟಿ ಮೂವರನ್ನ ಇನ್ನೋವಾ ಕಾರಿಗೆ ಹತ್ತಿಸಿಕೊಂಡಿದ್ದ ದರೋಡೆಕೋರರು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕೆಳಗಡೆ ಇಳಿಸಿದ್ದಾರೆ. ಇದೇ ವೇಳೆ ಹಣ ತುಂಬಿದ್ದ ವಾಹನದಲ್ಲಿ ದರೋಡೆಕೋರನೊಬ್ಬ ಕುಳಿತುಕೊಂಡು ಡ್ರೈವರ್ಗೆ ಪಿಸ್ತೂಲ್ ತೋರಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಅಂತ ಕರೆದೊಯ್ದಿದ್ದಾನೆ. ಡೈರಿ ಸರ್ಕಲ್ ಮೇಲೆ 7.11 ಕೋಟಿ ರೂಪಾಯಿ ಹಣವನ್ನು ಇನ್ನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಹೀಗಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಫಿಸಿಕಲಿ ಹಿಡಿಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಅವ್ರದ್ದು CMS ಒಂದು ಕ್ಯಾಶ್ ಗಾಡಿ ಇತ್ತು. ಅದರಿಂದ ಜಬರ್ದಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತಗೊಂಡೋಗಿದೆ. ಡೈರಿ ಸರ್ಕಲ್ವರೆಗೂ ಸಿಎಂಎಸ್ ವಾಹನ ಚಾಲಕನ ಜೊತೆ ಬಂದ ಕದೀಮರು ಫ್ಲೈಓವರ್ ಮೇಲೆ ವಾಹನ ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ಫ್ಲೈಓವರ್ ಮೇಲೆ ಜನರ ಓಡಾಟ ಇರಲ್ಲ, CC ಕ್ಯಾಮ್ರಾವೂ ಇರಲ್ಲ. ವಾಹನ ನಿಂತರೂ ಯಾರಿಗೂ ಅನುಮಾನ ಬರಲ್ಲ. ಫ್ಲೈಓವರ್ ಮೇಲಿಂದ ಚಾಲಕ ಓಡಿ ಹೋಗಲು ಕಷ್ಟವಾಗುತ್ತೆ. ಹೀಗಾಗಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದೆ. ಎಟಿಎಂ ವಾಹನದಿಂದ 7 ಕೋಟಿ ದರೋಡೆ ಪ್ರಕರಣದಲ್ಲಿ ಎಟಿಎಂ ವಾಹನ ಚಾಲಕನ ಮೇಲೂ ಅನುಮಾನ ಶುರುವಾಗಿದೆ. ಚಾಲಕ ವಿನೋದ್ ಕುಮಾರ್ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. ದರೋಡೆ ಹಿಂದೆ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿಯ ಕೈವಾಡ ಇದೆಯಾ? ದರೋಡೆಗೆ ಸಿಬ್ಬಂದಿಯ ಸಾಥ್ ಕೊಟ್ರ ಅನ್ನೋ ಅನುಮಾನ ಮೂಡಿದೆ. ದರೋಡೆಕೋರರ ಮೇಲೆ ಗನ್ಮ್ಯಾನ್ಗಳು ವೆಪನ್ ಬಳಸಿಲ್ಲ, ಮಾಹಿತಿಯನ್ನು ತಡವಾಗಿ ನೀಡಿದ್ದಾರೆ. ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗಿದೆ. ಹಾಡಹಗಲೇ 7 ಕೋಟಿ ದರೋಡೆ ಪ್ರಕರಣ ಬೆಂಗಳೂರಿನ ಪೊಲೀಸರಿಗೆ ಸವಾಲಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಬೀಡು ಬಿಟ್ಟಿದ್ರು. ಕಮಿಷನರ್ ಮೇಲ್ವಿಚಾರಣೆಯಲ್ಲಿ ದರೋಡೆಕೋರರ ಪತ್ತೆ ಕಾರ್ಯ ಚುರುಕುಗೊಂಡಿದೆ. ರಾಜ್ಯದ ಎಲ್ಲಾ ಗಡಿಗಳಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯಲಾಗ್ತಿದೆ. ದರೋಡೆಕೋರರ ಬೇಟೆ ಶುರು ಮಾಡಿರೋ ಬೆಂಗಳೂರು ಪೊಲೀಸರು ಶಂಕಿತರ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿಗಳಿಗೆ ಫೋಟೋ ತೋರಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಹೆಜ್ಜೆ ಹೆಜ್ಜೆಗೂ CCTV ದೃಶ್ಯಗಳನ್ನು ಜಾಲಾಡಿದ್ದಾರೆ. ದರೋಡೆಕೋರರು ಯಾರೇ ಇದ್ರೂ ಹಿಡಿಯುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂಗೂ ಮಾಹಿತಿ ನೀಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ 24 ಗಂಟೆಯೊಳಗೆ ಪ್ರಕರಣ ಭೇದಿಸುವಂತೆ ತಾಕೀತು ಮಾಡಿದ್ದಾರೆ. ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ, ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ರಾಜಧಾನಿಯಲ್ಲಿ ದರೋಡೆ ಬಗ್ಗೆ ಮಾತನಾಡಿರೋ ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಎತ್ತಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಭಾಗ ಅಂತ ವ್ಯಂಗ್ಯವಾಡಿದ್ದಾರೆ. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನು
ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ, ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರ ನೀಡಬೇಕಾಗ್ತದೆ. ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ, ಆಗಾಗ ನೋಡ್ತಾ ಇದ್ವಿ. ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.